ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಯಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ನಾವು ಕುಚ್ಚನ್ನ ಯಾವ ತರ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಪೂರ್ತಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಸೀರೆಗೆ ಹಾಕ್ತಾ ಇದೀನಿ ನೋಡಿ. ಸೀರೆಗೆ ಕಲರ್ ಕಾಂಬಿನೇಷನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದೀನಿ. ಇದು ನೋಡಿ ಪಲ್ಲು, ಇದು ಬಂದು ಬಾಡಿ ಕಲರ್. ಇದು ಯೆಲ್ಲೋ ಗೋಲ್ಡ್ ಕಲರ್ ಇದೆ, ಇದು ಬಂದು ರೆಡ್ಡಿಶ್ ಪಿಂಕ್ ಇದೆ. ಇದಕ್ಕೆ ನಾನಿವಾಗ ಈ ಎರಡು ತರಹದ ಕಲರ್ಗಳನ್ನು ತಗೊಂಡಿದ್ದೀನಿ. ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ಎರಡೂ ತಗೊಂಡಿದ್ದೀನಿ. ಮೊದಲು ಯಾವ್ದು ಯೂಸ್ ಮಾಡ್ಬೇಕಂದ್ರೆ, ನಾವು ಪಲ್ಲು ಇಲ್ಲಿ ಗೋಲ್ಡ್ ಎಲ್ಲೋ ಇರೋದ್ರಿಂದ ನಾವೀಗ ಇದಕ್ಕೆ ಅಪೋಸಿಟ್ ಆಗಿ ಕಾಣಬೇಕಂದ್ರೆ ಬಾಡಿ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಬೇಕು. ಮೊದಲು ಈ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಬೇಕು. ಇದನ್ನು ನಾನು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ಕೋತಿದ್ದೀನಿ. ಇದು ಬಂದು ಸಿಂಗಲ್ ಸ್ಟೆಪ್ ಡಿಸೈನು, ಬೇಸ್ ಲೈನ್ ಬರೋದಿಲ್ಲ, ಡೈರೆಕ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಅರ್ಧ ಗಂಟೆಯಲ್ಲಿ ನೀವು ಈ ಡಿಸೈನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಬಾಡಿ ಕಲರ್ ಥ್ರೆಡ್ ಅನ್ನ ಅರಳೆ ದಾರ ಮಾಡಿಕೊಂಡು ಈ ತರ ಗಂಟಾಕಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಪಲ್ಲು. ಇದನ್ನ ಸೀದಾ ಕಡೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇದು ಬಂದು ಉಲ್ಟಾ ಕಡೆ, ಸೀದಾ ಕಡೆಯಿಂದ ರೈಟ್ ಸೈಡ್ ಇಂದನೇ ಡಿಸೈನ್ ಅನ್ನ ಮಾಡ್ಕೋಬೇಕು. ಓಕೆ, ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತರ್ತೀನಿ. ಸೂಜಿ ಮೇಲೆ 3 ದಾರ ಇದೆ, 2 ದಾರನ 1 ಮಾಡ್ತೀನಿ, ನೆಕ್ಸ್ಟ್ 2 ದಾರನ 1 ಮಾಡ್ತೀನಿ. ಡಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ, ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಈ ದಾರನ ಮೇಲ್ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡನ್ನು ಸುತ್ಕೋಬೇಕು, ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಈ ದಾರನ ಮೇಲ್ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಜಾಸ್ತಿ ಗ್ಯಾಪ್ ಇಟ್ಕೋಬೇಡಿ. ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಕಂಬಕ್ಕೆ ಪಕ್ಕದಲ್ಲೇ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಡಿಸೈನು. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಅದನ್ನು ಸೇರಿ ನಾನಿಲ್ಲಿ 8 ಕಂಬಗಳಂತ ಕೌಂಟ್ ಮಾಡ್ಕೋತೀನಿ. ಅದನ್ನು ಬಿಟ್ಟರೆ 7 ಕಂಬ, ಅದನ್ನು ಸೇರಿ ಇದ್ರೊಳಗಡೆ ಕೌಂಟ್ ಮಾಡಿದ್ರೆ 8. ಈ 2 ಚೈನ್ ಸೇರಿ ಇವಾಗ 7 ಆಗಿದೆ. ಇನ್ನೊಂದು ಮಾಡ್ಕೋತೀನಿ, 8 ಕಂಬ ಕಂಪ್ಲೀಟ್ ಆಗುತ್ತೆ. ಓಕೆ ನೋಡಿ, 8 ಕಂಬ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಇಲ್ಲಿಂದ ಇವಾಗ ಈ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಮೀಡಿಯಂ ಸೈಜ್ ರೌಂಡ್ ಬೀಡ್ ತಗೊಂಡಿದ್ದೀನಿ, ಮೇಲ್ಗಡೆ ಕಟ್ಸಿದೆ. ಯಾವುದಾದ್ರೂ ಈ ಸೈಜ್ ಬೀಡನ್ನು ಯೂಸ್ ಮಾಡ್ಕೋಬೋದು. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಪಕ್ಕದಲ್ಲೇ ಕಂಬ, ಬರೀ ಡಬಲ್ ಕ್ರೋಶೆ ಕಂಬಗಳು ಮಾತ್ರ ಮಾಡ್ಕೋಬೇಕು. ಕಂಬಗಳು ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಕಂಬಕ್ಕೆ ಜಾಸ್ತಿ ಗ್ಯಾಪ್ ಬಿಟ್ಕೋಬೇಡಿ, ಪಕ್ಕದಲ್ಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾನು 8 ಕಂಬ ಮಾಡ್ಕೋತೀನಿ.
ಇಲ್ಲಿ 2 ಚೈನ್ ಸೇರಿ 8 ಕಂಬ ಮಾಡ್ಕೊಂಡಿದ್ದೆ. ಇಲ್ಲಿ ಯಾವುದೇ ರೀತಿಯ ಚೈನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ 8 ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲ್ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲೂ ಕೂಡ 8 ಕಂಬಗಳನ್ನು ಮಾಡ್ಕೋಬೇಕು. ಇಲ್ಲೂ ಕೂಡ 8 ಕಂಬ ಕಂಪ್ಲೀಟ್ ಮಾಡ್ಕೋತೀನಿ. ಓಕೆ ನೋಡಿ, ಇಲ್ಲೂ ಕೂಡ 8 ಕಂಬ ಕಂಪ್ಲೀಟ್ ಆಯಿತು. ಡಬಲ್ ಕ್ರೋಶೆ ಕಂಬ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ. ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈಗ ಈ ಕಂಬ ಆದಮೇಲೆ ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿವರೆಗೂ ಸೇಮು. ಓಕೆ, ಇಲ್ಲೂ ಕೂಡ 8 ಕಂಬ. ಓಕೆ ನೋಡಿ, ಇಲ್ಲಿ 8 ಕಂಬ, ಅದಾದಮೇಲೆ ಬೀಡು, ಮತ್ತೆ 8 ಕಂಬಗಳು, 5 ಚೈನು, ಮತ್ತೆ 8 ಕಂಬ, ಬೀಡು, 8 ಕಂಬ. ಇವಾಗ ಇಲ್ಲಿಂದ ನಾನೀಗ ರಿಂಗ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡೈರೆಕ್ಟಾಗಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಮತ್ತೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಳ್ಳಿ ಸೂಜಿ ಮೇಲೆ, ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಈ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು. ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಈ ಥರ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು ರಿಂಗ್ ಬೀಡ್ ಒಳಗಡೆ. 4ನೇ ಡಬಲ್ ಕ್ರೋಶೆ ಕಂಬ, 5ನೇ ಡಬಲ್ ಕ್ರೋಶೆ ಕಂಬ, 6ನೇ ಡಬಲ್ ಕ್ರೋಶೆ ಕಂಬ, 7ನೇ ಡಬಲ್ ಕ್ರೋಶೆ ಕಂಬ. ಓಕೆ ನೋಡಿ, 7 ಡಬಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡ್ಕೋತೀನಿ. ಇದಕ್ಕೆ ಒಂದು ಈ ಥರ ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಇಲ್ಲೂ ಕೂಡ 7 ಡಬಲ್ ಕ್ರೋಶೆ ಕಂಬ. ಬೀಡ್ ಹಾಕೋಕ್ಕೂ ಮೊದಲು 7 ಕಂಬ ಮಾಡ್ಕೊಂಡಿದ್ನಲ್ಲ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶೆ ಕಂಬ. ಬೀಡ್ ಹಾಕಿದ ಮೇಲೂ ಕೂಡ 7 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ಹಾಗೆ ಎಲ್ಲ ಕಂಬಗಳು ಒಂದೇ ಸಮವಾಗಿರಬೇಕು. ಮೊದಲು ನೀವು ಒಂದು ಆರ್ಚ್ ಅಥವಾ ರಿಂಗ್ ಬೀಡ್ ಇರ್ಬೋದು ಸ್ಟಾರ್ಟ್ ಮಾಡುವಾಗ ಎಷ್ಟು ಕಂಬ ಮಾಡ್ಕೊಂಡಿರ್ತೀವ್ರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳ ಅಥವಾ ಆರ್ಚನ್ನು ಮಾಡ್ಕೋಬೇಕು. ಓಕೆ, ಇಲ್ಲೂ ಕೂಡ ಕಂಪ್ಲೀಟ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ನೋಡಿ ಡಬಲ್ ಕ್ರೋಶೆ ಕಂಬನ ಮಾಡಿ. ಈ ಥರ ಬರುತ್ತೆ ಡಿಸೈನ್. ಇಲ್ಲೂ ಕೂಡ ಇವಾಗ ನಾನು 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ ಇಲ್ಲಿ. ಓಕೆ ನೋಡಿ, 8 ಕಂಬ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ. ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತೋರಿಸಿದ್ನಲ್ಲ ಆವಾಗಲೇ ಹಾಕಿದ್ದೀನಲ್ಲ ಆ ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೋಬೇಕು. ಡೈರೆಕ್ಟಾಗಿ ಸೀರೆಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸೇಮ್ ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಪಕ್ಕದಲ್ಲೇ 8 ಕಂಬ. ಓಕೆ ನೋಡಿ, 8 ಕಂಬ ಆದಮೇಲೆ ಸೇಮ್ ಇದೇ ಥರ 5 ಚೈನು ಈ ಥರ ಮತ್ತೆ ಮಾಡ್ಕೋತೀನಿ ನಾನು. ಓಕೆ ನೋಡಿ, ರಿಂಗ್ ಬೀಡ್ ಆರ್ಚ್ ಆದಮೇಲೆ ಇಲ್ಲೂ ಕೂಡ ಸೇಮ್ ಇದೇ ಥರ 8 ಕಂಬ ಮತ್ತು 5 ಚೈನು ಕಂಬಗಳು ಮತ್ತು ಬೀಡು ಕಂಬಗಳು ಈ ಥರ ಫಸ್ಟ್ ಒನ್ ಮಾಡ್ಕೊಂಡಿದ್ನಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ರಿಂಗ್ ಬೀಡ್ಗೆ ಡಿಸೈನನ್ನು ಮಾಡ್ಕೋಬೇಕು. ಇವಾಗ
ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು, ಮತ್ತೆ 1 ಡಬಲ್ ಕ್ರೋಶೆ ಕಂಬ. ಈ ಗ್ಯಾಪಲ್ಲಿ ನಾನು ಮೊದಲು 7 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಫಸ್ಟ್ ರಿಂಗ್ ಬೀಡ್ಗೆ ಎಷ್ಟು ಮಾಡ್ಕೊಂಡಿದ್ನೋ ಇಲ್ಲೂ ಕೂಡ ಅಷ್ಟೇ ಮಾಡ್ಕೋತೀನಿ. ಓಕೆ ನೋಡಿ, 7 ಡಬಲ್ ಕ್ರೋಶೆ ಕಂಬ ಆಗಿದೆ. ಈಗ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಮತ್ತೆ ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬ, 7 ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ ಬೀಡ್ ಹಾಕೋಕ್ಕೂ ಮೊದಲು 7 ಡಬಲ್ ಕ್ರೋಶೆ ಕಂಬ, ಬೀಡ್ ಹಾಕಿದ ಮೇಲೆ 7 ಡಬಲ್ ಕ್ರೋಶೆ ಕಂಬ. ಓಕೆ ನೋಡಿ, 7 ಕಂಬ, ಬೀಡು ಮತ್ತೆ 7 ಡಬಲ್ ಕ್ರೋಶೆ ಕಂಬ. ಈಗ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ಜಾಸ್ತಿ ರಿಂಗ್ ಬೀಡ್ಸ್ ಕೂಡ ಯೂಸ್ ಆಗೋದಿಲ್ಲ. ಇಲ್ಲಿ ನೋಡಿ, ಜಾಸ್ತಿ ಬೀಡ್ಸ್ಗಳನ್ನು ನಾನು ಯೂಸ್ ಮಾಡಿಲ್ಲ. 3 ಥರದ ಬೀಡ್ಗಳನ್ನು ತಗೊಂಡಿದ್ದೀನಿ, ಆದರೆ ಜಾಸ್ತಿ ಬೀಡ್ಗಳು ಯೂಸ್ ಆಗಿಲ್ಲ. ರಿಂಗ್ ಬೀಡ್ ನೋಡಿ, ಒಂದು ರಿಂಗ್ ಬೀಡ್ ಆದಮೇಲೆ ನೆಕ್ಸ್ಟ್ ರಿಂಗ್ ಬೀಡ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಬೀಡ್ಗೂ ಈ ಬೀಡ್ಗೂ ಇಷ್ಟು ಡಿಸ್ಟೆನ್ಸ್ ಇದೆ. ಹಾಗೆ ಈ ರಿಂಗ್ ಬೀಡ್ ಕೆಳಗಡೆ ಮಾತ್ರ ಈ ಥರ ಒಂದು ಚಿಕ್ಕ ಬೀಡ್ ಬಂದಿದೆ. 3 ಥರದ ಬೀಡ್ ಯೂಸ್ ಮಾಡಿದರೂ ಕೂಡ ಕಡಿಮೆ ಬಂದಿದೆ ಬೀಡ್ಸ್ಗಳು. ಹಾಗೆ ಒಂದು 25 ರೂಪೀಸ್ ಒಳಗಡೆ ನೀವು ಖರ್ಚು ಮಾಡ್ಕೋಬೋದು ಈ ಡಿಸೈನ್ಗೆ. ಓಕೆ, ನಾನು ಪೂರ್ತಿ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್ ನೋಡಿ, ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದೇ ಥರ ಮಾಡ್ಕೊಂಡಿದ್ದೀನಿ ಸೀರೆ ಪೂರ್ತಿ. ಲಾಸ್ಟಲ್ಲಿ ಫಿನಿಶಿಂಗ್ ಕೂಡ ಸೇಮ್ ಬಂದಿದೆ. ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡ್ಕೊಂಡಿದ್ನೋ ಅದೇ ಥರ ಬಂದಿದೆ. ಇಲ್ಲಿ 8 ಕಂಬ ಆದಮೇಲೆ 2 ಚೈನ್ಸ್ ಹಾಕಿ ಈ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚುಗಳನ್ನು ಕಟ್ಕೋತೀನಿ. ಈ ಪಲ್ಲು ಕಲರ್ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ಓಕೆ ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ ನಾನು 157 ದಾರ ತಗೊಂಡಿದ್ದೀನಿ. ಪಲ್ಲು ಕಲರ್ ಕುಚ್ಚನ್ನು ಹಾಕಿದ್ದೀನಿ. ಹಾಗೆ ಪಲ್ಲುನಲ್ಲಿ ಸಿಲ್ವರ್ ಜರಿ ಇರೋದ್ರಿಂದ ನಾನು ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಕಲರ್ ಜರಿ ಥ್ರೆಡನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಕುಚ್ಚು ಕೂಡ ಜಾಸ್ತಿ ಬಂದಿಲ್ಲ, ನೋಡ್ತಾ ಇರ್ಬೋದು. ಒಂದು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬೋದು ಸಿಂಗಲ್ ಸ್ಟೆಪ್ನಲ್ಲಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.